PUC ಪೈಪ್ ಅದು ಏನು ಎಡಿಜಿ ಪೈಪ್ ಹಾಕೋರು ಅಂತ ನಾನು ನೋಡ್ತಾ ಇದ್ದೀನಿ ಅವತ್ತು. ಅಲ್ಲಿ ನೋಡ್ರೆ ಬೇರದು ನೋಡ್ರಿ ಹೆಂಗೆ ಬೆಂಡು ಎಲ್ಬೋ ಎಲ್ಲ ಹೆಂಗೆ ಹಾಕೊಂಡಾಯ್ತು ಅಕ್ಕರೆ ಮುಗಿದೋಯ್ತು ಕತೆ. ಒಂದು ಸೋರ್ಸ್ ಇರ್ಬೇಕಲ್ಲ, ಯಾವ ಸೋರ್ಸ್ ಇಂದ ಬರ್ತೀವಿ? ಹೇಮಾವತಿ ರಿಸರ್ವ್ ವಾಟರ್ದಲ್ಲಿ ಗುರೂರ್ ಡ್ಯಾಮ್. ಗೈಸ್ ನೀರಿಗೆ ಬಿಡೋಣ. ಗೈಸ್ ನಾವು ಇವತ್ತು ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಿಗೆ ಬಂದಿದ್ದೀರಿ. ಏಷ್ಯಾ ಸೆಕೆಂಡ್ ಲಾರ್ಜೆಸ್ಟ್ ಅಂಡರ್ಗ್ರೌಂಡಲ್ಲಿ ಹೋಗೋ ವಾಟರ್ ಇದು. ಗೈಸ್ ಇದೇನು ನೋಡ್ತಿದ್ರೋ ಇದು ಪೂರಾ ಬಂಡೆ. ನೀರು ತಗೊಳ್ಳೋದಕ್ಕೆ ಟ್ರೀ ಅದ್ರ ಬೇರೆ ಹೆಂಗೆ ಬಿಟ್ಟೈತೆ ನೋಡಿ. ಏನೋ ಸ್ಟ್ರಾ ತಗೊಂಡಂಗೆ ತಗೊಳ್ತಾರಲ್ಲ ಹಂಗೆ ತಗೊಂಡಿರೋದು. ದಿಸ್ ಈಸ್ ದ ಬ್ಯೂಟಿ ಆಫ್ ದಿ ನೇಚರ್ ಗೈಸ್. ನಾವು ಅಲ್ಲಿ ನೋಡೋಣ ಆ ಕಡೆ ಒಂದು ಪೈಪ್ ಲೈನ್ ಹೋದಂಗೆ ಈ ಒಂದಿಂಚು ಪೈಪ್ ಹಾಕ್ತೀವಲ್ಲ ನಾವು, ಅದೇನು ಯಾರೋ ಪೈಪ್ ಲೈನ್ ಮಾಡ್ಬಿಟ್ಟಾರೆ ಅಂತ ನಾವು ಅನ್ಕೊಂಡಿದ್ದೀವಿ. ಅದು ನೋಡಿದ್ರೆ ಬೇರು ಭೂಮಿಗೆ ಮರ ಎಲ್ಲ ಐತೆ. ಅದು ಬೇರೆ ಇಷ್ಟ ಆಡುತ್ತೆ. ಯಾಕೆ ಮರಗಳು ಕೈ ಬರಗಾಲ ಆದರೂ ಒಳಗಲ್ಲ ಅನ್ನೋಕ್ಕೆ. ಇಲ್ಲಿ ನೋಡ್ರಿ ಅಲ್ಲಿ ಕಾಂಕ್ರೀಟ್ ಬಂದಿಟ್ಕೆ ನೀರು ಸಪ್ಲೈ ಹೆಂಗೆ ಆಗ್ತದೆ ಹೊರಗಡೆ ಕಾಣಿಸ್ತಿದೆ ಒಳಗಡೆ ನೀರು ಮೇಲೆ ಬಂದು ನೀರು ಅಲ್ಲೇನು ಒಳಗಡೆ ಏನಿಲ್ಲ. ನೀರನ್ನ ಅಬ್ಸರ್ವ್ ಮಾಡಿ ಮೋಟ್ರ್ ಕುಟುಂಬ ನೀರದು ಎಷ್ಟು ಫೀಟ್ ಇದೆ ನೋಡಿ. ಈಗಲೂ ಆಲ್ಮೋಸ್ಟ್ ಈಗಲೂ ಏನು ಕಮ್ಮಿ ಇಲ್ಲ. ಮರ ಮೇಲೆ ಎಷ್ಟಿದೆಯೋ ಅದಕ್ಕಿಂತ ಜಾಸ್ತಿ ನೋಡ್ರಿ. ಅದಿರಲ್ಲ ಅಲ್ಲಿ ನೋಡ್ರಿ ಬಸ್ ಅದು ಇದು ಬಾಗಿ ಮರ ನೋಡ್ರಿ ಗೈಸ್. ಬಂಡೆ ಒಳಗಡೆ ಬಂದಿದೆ. ಮಮ್ಮ ಈ ಜಾಗ ಹೆಸರು ಎಲ್ಲಿ ಬರೋದು ಹೇಳಿ? ಬಾಗೂರು ನವಿಲೆ. ಬಾಗೂರು ಏಷ್ಯಾ ಖಂಡದಲ್ಲಿ ಅತಿ ಉದ್ದವಾದ 2ನೇ ಸುರಂಗ ನಾಲೆ ಅಂತ. ಏನು ಮಮ್ಮ ತಿರ್ಗಿ ಹೇಳಿ ಕರೆಕ್ಟಾಗಿ. 1,500 ನೀರು ನೀರು ಇಲ್ಲಿ ಫ್ಲೋ ಆಗ್ತಾ ಇದೆ ಈಗ. ಈ ಟನಲಿಂದ ಹೋದ್ರೆ ಎಷ್ಟು ಕಿಲೋಮೀಟರ್ ಬರುತ್ತೆ? 9 ಕಿಲೋಮೀಟರ್ ಸುರಂಗ ನಾಲೆ. ಇನ್ನು 9 ಕಿಲೋಮೀಟರ್ ಹಂಗೆ ಇಪ್ಪ ನೋಡಿ ಬೇರೆ ಪೈಪ್ ಲೈನ್ ಮಾಡಿರ್ತೀವಲ್ಲ ನಾವು ಮನೆಗೆ. PUC ಪೈಪ್ ಅದು ಏನು ಎಡಿಜಿ ಪೈಪ್ ಹಾಕೋರು ಅಂತ ನಾನು ನೋಡ್ತಾ ಇದ್ದೀನಿ ಅವತ್ತು. ಅಲ್ಲಿ ನೋಡ್ರೆ ಬೇರದು ನೋಡ್ರಿ ಹೆಂಗೆ ಬೆಂಡು ಎಲ್ಬೋ ಎಲ್ಲ ಹೆಂಗೆ ಹಾಕೊಂಡಾಯ್ತು ಅಕ್ಕರೆ ನೋಡೋಕೆ ಹೆಂಗೆ ಬೆಂಡ್ ಹಾಕೊಂಡಂಗೆ ಬೇರು ಭೂಮಿ ಒಳಗಡೆ ಹೆಂಗೆ ಹೋಗಿ ವಾಟರ್ನ ಅಬ್ಸರ್ವ್ ಮಾಡುತ್ತೆ ಅಂತ ಮರ. ಈ ಬೇರೆ ಯಾವ್ದಾರು ಗೊತ್ತಾ ಅಲಕ್ ಬರ್ತದು ಹೆಂಗೆ ಬಂದೈತೆ ನೋಡ್ರಿ ಪೈಪ್ ಲೈನ್ ಕೆಳಗಡೆ. ಎಲ್ಲ ಮ್ಯಾನ್ಯುಯಲ್ ವರ್ಕ್ ಮಾಡಿರೋದು ಇವೆಲ್ಲ. ನಾವು ಈ ಟೈಮಲ್ಲಿ ಈ ಥರ ಮಾರ್ವಲ್ ಮಾಡೋದು ಕೆಲಸ ಮಾಡೋರು. ಈಗ ನಾವು ಶೋಕಿ ಹೊಡಿತಾ ಇದೀವಿ. ಇಲ್ಲಿ ಬಿದ್ರೇನು ವಾಪಸ್ ಬರ್ತೀವಿ ಅನ್ನೋ ಗ್ಯಾರಂಟಿ ಇಲ್ಲ. ಈಗ ಯಾರು ಬಂದು ಕಾಪಾಡ್ತಾರೆ ಇಲ್ಲಿ ಬಂದ್ರೆ? ನೀವು ಬಡ್ಕೊಂಡ್ರು ಯಾರು ಕೇಳ್ಸದ್ ಮೇಲಕ್ಕೆ ಮುಗಿದೋಯ್ತು ಕತೆ. ಒಂದು ಸೋರ್ಸ್ ಇರ್ಬೇಕಲ್ಲ, ಯಾವ ಸೋರ್ಸ್ ಇಂದ ಬರ್ತೀವಿ? ಹೇಮಾವತಿ ರಿಸರ್ವ್ ವಾಟರ್ದಲ್ಲಿ ಗುರೂರ್ ಡ್ಯಾಮ್. ಸರಿ ಸರಿ. ಹೇಮಾವತಿ ನೀರೇ ಕಣಪ್ಪ ಇದು. ಅಲ್ಲಿ ನೋಡಿ ಎಷ್ಟು ಕರೆಂಟ್ ಜನ್ರೇಟ್ ಮಾಡ್ತೈತೆ ಅಲ್ಲಿ. ಅಲ್ಲಿ ನೋಡಿ ಎಷ್ಟು ಪವರ್ ಕರೆಂಟ್ ಜನ್ರೇಟ್ ಮಾಡ್ತೈತೆ. ಅಲ್ಲಿ ಬಿದ್ದರೆ ನಾವು ಸ್ವಿಮ್ ಮಾಡ್ಕೊಂಡು ಬರೋಕ್ಕಲ್ಲ ಈಚೆಗೆ. ಎಲ್ಲಿ ಹಿಡಿತೀರ? ಏನು ಹಿಡಿ ದೇವಸ್ಥಾನ ಹತ್ರ ಓಪನ್ ಇದೆಯಲ್ಲ ಅಲ್ಲಿ ಎತ್ಕೊಂಡ್ಬಂದ್ರು. ಆದ್ರೆ 2 ತಿಂಗಳಲ್ಲಿ ಬದುಕಿದ್ದು 2 ಗೋಡೆಗೆ ಆ ಕಡೆಗೆ ಹೊಡೆದು ಈ ಕಡೆಗೆ ಹೊಡೆದು ನೀರಿಗೆ ಎಲ್ಲ ಕಿತ್ತೋಗ್ಬಿಟ್ಟು ಮೈ ರಾಡ್ಗಳಿಗೆ ಹೊಡೆದು 9 ಕಿಲೋಮೀಟರ್ ಅದು ಹಂಗೆ ಹೋಗಿದೆ ಅಂದರೆ ಈಚ್ಕೊಂಡು. ಎಷ್ಟು ಟೈಮ್ ಹಿಡಿತಂತ ಅದಕ್ಕೆ? ನೈಟ್ ಹೋಗಿದೆ. ಎಷ್ಟು ಫಾಸ್ಟಾಗಿ ಹೋಗಿರುತ್ತದು. ಅವ್ರು ಹೋಗಿದ್ರೆ ಅಂತ ಕನ್ಫರ್ಮ್ ಅಂತ ಅಲ್ಲಿ ಹೋಗೋರೆ. ಅಲ್ಲಿ ಓಪನ್ ಆಗಿತ್ತು ಹೇಳ್ಕೊಂಡ್ಬಂದ್ರು. ಅಷ್ಟು ಈಸಿ ಅಲ್ಲ. ಅದು ಬೈಕೆ ಸತ್ತೋಗ್ತೀವಿ ಮೇಡಮ್ ಅಲ್ಲಿ. ಮೇಡಮ್ ಬೈಕೆ ಸತ್ತೋಗ್ತೀವಿ ಅಲ್ಲಿ. ಆ ಭಯ ಇದೆಯಲ್ಲ, ಬೈಕೆ ಸತ್ತೋಗ್ತೀವಿ. ಆ ಡಾರ್ಕ್ನೆಸ್ಗೆ ಮೈಂಡ್ ಆಫ್ ಆಗೋದು. ಆ ಸೌಂಡು ಡಾರ್ಕ್ನೆಸ್ಗೆ ಆಮೇಲೆ ಏರ್ ಇರಲ್ಲ, ನಮ್ಗೆ ಆಕ್ಸಿಜನ್ ಇರಲ್ಲ, ಅದೆಲ್ಲ ಕಮ್ಮಿ. ಇಮ್ಯಾಜ್ ಮಾಡ್ಕೊಂಡು ನೋಡ್ಬೇಕಾದ್ರೆ ಒಳಗೆ ನೀವೀಗ
ನನಗೆ ತುಂಬ ಈ ಡೆಡ್ಲಿ ಇದರಲ್ಲಿ ಎಂಜಾಯ್ ಮಾಡೋದು ಇಷ್ಟ ಆಗಲ್ಲ. ಸುಮ್ಮನೆ ನೋಡೋಕೆ ಅಷ್ಟೇ, ನೋಡ್ಬೋದು ಅಷ್ಟೇ. ಸೇಫ್ಟಿ ಇಲ್ಲ ಅಂತಂದ್ರೆ ಏನು ಚೆನ್ನಾಗಿರುತ್ತೆ ಪ್ಲೇಸು. ಸೂಪರ್. ಇಲ್ಲಿ ಚೆನ್ನಾಗಿಲ್ಲ ಅಂತಿದ್ರು. ಸ್ವಿಮ್ಮಿಂಗ್ ಮಾಡಕ್ ಬರಕ್ ಆಗಲ್ಲ ಇಲ್ಲಿ ಅಂತ. ನಮಗೆ ಗ್ರೌಂಡ್ ಕಾಡ್ತಾ ಇತ್ತು ನೀರು, ಹಾ. 4 ಅಡಿ ಇತ್ತು ನೀರು. ಇನ್ನೂ 2 ಅಡಿ ನೀರು ಬರ್ತದೆ. ಬರ್ಬೇಕು ಆ ಲೆವೆಲ್ ಬರುತ್ತೆ ಇನ್ನೂ ನೀರು, ಆ ನೀರು ಲೆವೆಲ್ ಬರುತ್ತೆ. ಆ ಲೆವೆಲ್ಗೆ ನೀರು. ಎಷ್ಟಿದೆ ಡೀಪ್ ಇದು? ಈಗ ಒಂದು 8 ಅಡಿ 10 ಅಡಿ ಇರ್ಬೋದು. ಈಗ 10 ಅಡಿ ಡೀಪ್ ಅಂದ್ರೆ ಎಷ್ಟು? ನಂಗಿಂತ ಇಟ್ಟಿಷ್ಟು 80 ಅಡಿ ಒಂದು ವಾರ ಇದು ಸ್ವಿಮ್ಮಿಂಗ್ ಪೂಲ್ ಸುಮ್ಮನೆ ಸ್ಟೇಯಿಂಗ್ ವಾಟರ್ ಅದು, ಇದು ಫ್ಲೋಯಿಂಗ್ ವಾಟರ್ ಇದು. ಈಗ 8 ಫೀಟ್ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಕ್ಯಾರಿ ಮಾಡ್ತಾ ಇದ್ರೆ ಎಷ್ಟು ಕ್ಯೂಸೆಕ್ ನೀರು ಖಾಲಿ ಆಗ್ತಿರುತ್ತೆ ಹೇಳು. ನೋಡ್ಕೊಂಡ್ಬಿಡಿ ಎಲ್ಲರೂ ಬೇಡ ಫೋಟೋ ನೋಡ್ಕೊಳ್ಳೋಣ. ಯೂಟ್ಯೂಬಲ್ಲೇ ಬರ್ತೀರ ಅಂದಮೇಲೆ ಲೈಫ್ ಟೈಮ್ ಮೆಮೊರಿ ಅದು. ಚೆನ್ನಾಗೈತೆ ಗೈಸ್, ನಾವು ಎಷ್ಟು ಡೆಪ್ತಿಗೆ ಬಂದಿದ್ದೀರಿ ಅಂದರೆ ಈಗ ಒಂದು ಮೌಂಟೇನ್ ಪೂರ ಇಲ್ಲಿ ಎಷ್ಟೈತೆ ಲೆಕ್ಕ ಹಾಕೊಳ್ಳಿ ಯಾವ ಲೆವೆಲ್ ನೀರು ಬರಬೇಕು ಇಲ್ಲಿ ಅಂತ. ಗೈಸ್, ಇದು ಟ್ರೆಪಿಜಾಯ್ಡಲ್ ಚಾನಲ್ ನೋಡಿ, ಹ್ಯಾಂಗಲ್ಲು ಹಿಂಗೆ ಎಲಿವೇಟ್ ಆಗಿದೆ. ಗೈಸ್, ಅಲ್ಲಿ ನೋಡ್ಬೋದಲ್ಲ, ಅದು ರಿವರ್ ಇಂಟೇಕ್ ಸ್ಟ್ರಕ್ಚರು. ಇದು ಆ್ಯಕ್ಚುಲಿ ರಿವರ್ ಇಂಟೇಕ್ ಸ್ಟ್ರಕ್ಚರ್ ಅಂತಾರೆ. ಓಹೋ ಹೋ. ಮೋಟ್ರು ಮಿನಿಮಮ್ 200 ಮೋಟ್ರ್ ಸಮಾನ ಇರುತ್ತೆ. ಅಷ್ಟು ನೀರು ಎಳಿತಾ ಇರುತ್ತೆ ಇದು ಒಂದೇ ಸಲ. ಅದು ಬಿಟ್ಟರೆ ಓಪನ್ ಚಾನಲ್ ನೀರು ಹೋದಂಗೆ ಹೋಗುತ್ತೆ, ಚಾನಲ್ ನೀರು ಹೋದಂಗೆ ಹೋಗುತ್ತೆ. ಅದ್ರ ಒಂದು ಮೋಟ್ರ್ ನೀರು ಬಿಟ್ಟರೆ ಅದನ್ನೆಲ್ಲ ಡ್ರಿಪ್ ಇರಿಗೇಷನ್ ಮಾಡೋದು, ಶಿಫ್ಟಿಂಗ್ ಇರಿಗೇಷನ್. ಇಲ್ಲಿಗೆ ಆ್ಯಕ್ಚುಲಿ ಕರೆಂಟ್ ಈಸಿಯಾಗಿ ಜನ್ರೇಟ್ ಮಾಡ್ಬೋದು ಇಲ್ಲಿರೋ ಬರೋ ಫೋರ್ಸಿಗೆ. ಗೈಸ್, ಕ್ರ್ಯಾಬ್ ನಾವು ಹೋಗೋ ಕಡೆ ಎಲ್ಲ ಕ್ರ್ಯಾಬ್ ಸಿಗುತ್ತೆ. ಗೈಸ್, ನೀರಿಗೆ ಬಿಡೋಣ. ಸಾಯಲ್ಲ, ನೀರಲ್ಲೇ ಅದು ನೀರಲ್ಲಿರಪ್ಪ ಇದು. 10,000 ಕಿಲೋಮೀಟ್ರ್ವರೆಗೆ ಹೇಮಾವತಿ ಎಡದಂಡೆ ನಾಲೆ ಈ ಕಡೆ ಗೆಲುವು ಹೋಯ್ತದೆ ಅಂತ ಅನ್ಸಾಗ. ಈ ನೀರು ಎಲ್ಲಿ ಎಷ್ಟು ದೂರ ಹೋಗುತ್ತೆ ಅಂತ ಬರೋದು ನೋಡ್ರಿ ಇಲ್ಲಿ. ಅಪ್ಪ 2 ಕಿಲೋಮೀಟರ್ ಇಲ್ಲಿ ಬಂದಿದೆ. ಈಗ ಆಲ್ರೆಡಿ 71 ಕಿಲೋಮೀಟ್ರ್ ಬಂದೈತೆ ಡ್ಯಾಮಿಂದ ನೀರು. ಹಾಂ, ಎಡದಂಡೆ ನಾಲೆ 71 ಕಿಲೋಮೀಟ್ರ್ ಬಂದೈತೆ. ಇಲ್ಲಿಂದ 214 ನೀರು ಬತ್ತಾರೋದು ನೋಡ್ಕೊಂಡು ಇಲ್ಲಿ. ಅದು ಅಮ್ಮ ನೀರು ಹೊಡೆದು ಕಿತ್ತಾಕಿರೋದು. ಇನ್ನೊಂದು ಮಾಮ, ನಾವು ನೋಡಿ ಇಲ್ಲಿ ನೋಡಿ ನೀರು ಎಡಗಳು ಬಂದರೆ ಇಲ್ಲಿ ಹಾಕಾಯ್ತವೆ, ಒಳಗಡೆ ಮುಚ್ಚಲ್ಲ. ಇಲ್ಲಿ ಬಮ್ಮ ಬನ್ನಿ ಬೇಕ್ ನೋಡ್ರಿ. ಗೈಸ್, ಫುಲ್ ಟಾಪಿಗೆ ಬಂದಿದ್ದೀರಿ. ಇಲ್ಲಿ ಏನೇನು ನೋಡ್ತಿದ್ದೀರಾ ಇದೆಲ್ಲ ಮಿಷಿನರೀಸು, ಗೇಟ್ನ ಲಿಫ್ಟ್ ಮಾಡೋದಕ್ಕೆ. ನಮ್ಮಮ್ಮ ಹೆದರುತ್ತೆ. ಹೆಂಗೆ ಹೋಗ್ತಾ ಇದೆ ನೋಡಿ ಸ್ಪೀಡು. ಮತ್ತು ಫ್ಲೈಟ್ ಹತ್ಬಿಟ್ಟು ಫ್ಲೈಟ್ ಹತ್ಬಿಟ್ಟು ನೋಡ್ತೀನಿ ನಾನು. ಗೈಸ್, ಜಸ್ಟ್ ಇಮ್ಯಾಜಿನ್ ದಿ ಫೋರ್ಸ್. ಇಂಕೆ ಅದು ನೋಡ, ಗಿಡ ಮೇಕ್ ಬರಲೇ ಇಲ್ಲ. ಅದು ಅದೆಲ್ಲ ಅಡಿಲಿ ಅಂಡರ್ ಓಪನ್ ಆಗುತ್ತೆ ನಮ್ಗೆ. ಅದು ನಾವು ಬಿದ್ದರೂ ಅಷ್ಟೇ, ಮೇಲ್ ಕಾಣಲ್ಲ, ಒಳಗೆ ಕೊಟ್ಟೈತಿ. ಎಲ್ಲಿ ಕರೆಂಟ್ ಎಷ್ಟು ಫೋರ್ಸ್ ಐತೆ ನೋಡಿ, ಅಲ್ಲಿ 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 ಹೆಂಗೆ ಎತ್ತಿ ಬಿಸಾಕ್ತೈತೆ. ಏನು ಅಂದರೆ ಏನಂತೆ ಹಾಕ್ತೀನಿ. ನೀವೇ ಹೋಗಿ ಮಮ್ಮ. ಓಕೆ ಗೈಸ್, ಈ ಸ್ಪಾಟಿಂದ ಹೊರಡ್ತಿದ್ದೀರಿ. ಇದು ಸೆಕೆಂಡ್ ಸ್ಪಾಟ್.
ಹಿಂಗಿನ್ನೊಂದು ಗೇಟ್ಗಳಚ್ಚು ನೀವು ಹಾಂ ಹೈಡ್ರಾಲಿಕ್ ಬೇಸಿಸ್ ಮೇಲೆ ವರ್ಕ್ ಆಗೋದು ಇನ್ನೇನು ವರ್ಕ್ ಆಗುತ್ತೆ. ಮತ್ತು ನಮ್ಮ ಇಂಡಿಯಾದಲ್ಲಿ ಪಕ್ಕಾ ಹೈಡ್ರಾಲಿಕ್ ಫೇಲ್ಯೂರ್ ಆಗುತ್ತೆ ಡ್ಯಾಮಿಂದ, ಬೇಸಿಕ್ಲಿ ಡ್ಯಾಮಿಂದ. ಯಾಕಂದರೆ ಎಲ್ಲ ಡ್ಯಾಮ್ ಏಜ್ ಕ್ರಾಸ್ ಆಗೈತೆ, ಅಬವ್ 100 ಆಗೈತೆ. 1 or other day ಒನ್ ಡ್ಯಾಮ್ ಫೇಲ್ಯೂರ್ ಆದ್ರು ಏನಾರ ಮಾಡಿಸ್ಬೇಕಾಯ್ತು. ನೀನು ಇತ್ತಾಗ ನೋಡ್ಕೊಂಡು ಓಡಿಸಿ ಇದಕ್ಕೆ ಒನ್ ಡ್ಯಾಮ್ ಫೇಲ್ ಆದ್ರೂ ಏನಮ್ಮ ಸೀರಿಯಸ್ ಅಲ್ಲಿ ಇರೋ ಡ್ಯಾಮ್ ಎಲ್ಲ ಫೇಲ್ ಆಗ್ಬಿಡುತ್ತೆ. ನಮ್ದು ಇಂಡಿಯಾದಲ್ಲ ಲೈಕ್ ಎಲ್ಲ ಫಾರಿನರ್ಸ್ ಅವರು ಅವೇರ್ ಮಾಡ್ತಾವ್ರೆ ಇಂಡಿಯನ್ಸ್ಗೆ, ಹೊಸ ಡ್ಯಾಮ್ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳಿ ಅಲ್ಲಿ ಗಂಟ ಸೆಕೆಂಡ್ ಡ್ಯಾಮ್ ಮಾಡಿ ಅಂತ ಸಜೆಸ್ಟ್ ಮಾಡ್ತಿದ್ದಾರೆ. ಏನ್ ಮಾಡ್ತಾರೆ ನಮ್ಮ ಗೌರ್ಮೆಂಟ್ ಅವ್ರು ನೋಡೋಣ. 100 years ಅಷ್ಟೇ 80% ಆಫ್ ದಿ ಡ್ಯಾಮ್ ಇನ್ ಇಂಡಿಯಾ ಆರ್ ಏಜ್ ಆಗಿದೆ. ಇಟ್ ಇಸ್ ಆಫ್ ನೋ ಯೂಸ್. ಬಟ್ ಅಲ್ಲಿ ಅದಕ್ಕೆ ಏನಾದ್ರು ಪ್ರೊಟೆಕ್ಷನ್ ಮಾಡ್ಕೊಂಡಿರ್ತಾರ, ಫಾಸ್ಟ್ ಆಗಿ ಹೋಗ್ಬಿಡ್ರಿ. ಪ್ರೊಟೆಕ್ಷನ್ ಅಂದ್ರೆ ಅಮ್ಮ ಏನಿಲ್ಲ ಅಮ್ಮ, ಏನು ಹೇಳಕ್ಕಾಗಲ್ಲ. ಒಳಗಡೆ ಬಂದು ಎಷ್ಟು ಶಿಕೆ ಅನ್ಸುತ್ತೆ ನೋಡಿ, ಹೊರಗಡೆ ಅಲ್ಲಿ ಎಷ್ಟು ಥಂಡಿ ಇತ್ತು. ವಿಂಡೋಸ್ ತೆಗೀರಿ, ಸಿಕ್ಕಾಪಟ್ಟೆ ಮಾಯಿಶ್ಚರ್ ಇದೆ ಹೊರಗೆ, ಮಾಯಿಶ್ಚರ್ ಕಂಟೆಂಟ್ ಜಾಸ್ತಿ. ಸಾಕು ಬಿಡಪ್ಪ. ಗೈಸ್ ನಾವು ಶ್ರಾವಣ ಬೆಳಗೊಳ ಅದೇ ಪ್ರನೌನ್ಸ್ಗೆ ಒಂದ್ಸತಿ ಗೈಸ್ ನಾವು ಶ್ರಾವಣ ಬೆಳಗೊಳ ಅಯ್ಯೋ